ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಸಾಲೆ ಪುಂಡಿ ಮಾಡಿದ್ದೇನೆ. ಮಸಾಲೆ ಉಂಡೆಗಡುಬು ಅಂತಲೂ ಕರೀತಾರೆ. ಹೇಗೆ ಮಾಡುವುದೆಂದು ತೋರಿಸಿಕೊಡ್ತೇನೆ, ಬನ್ನಿ. 1 ಗ್ಲಾಸ್ ಅಕ್ಕಿ ರವೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಇಡೋಣ. 1 ಗ್ಲಾಸ್ ಅಕ್ಕಿ ತರಿಗೆ 1 ಗ್ಲಾಸ್ ನೀರಿಡ್ತೇನೆ ಕುದಿಲಿಕ್ಕೆ. ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ತೇನೆ. ಕುದಿಲಿದು ನೀರು ಕುದ್ದಿದೆ. ತೊಳೆದಿಟ್ಟ ಅಕ್ಕಿ ರವೆ ಸೇರಿಸ್ತೇನೆ. ಕಾಯಿ ತುರಿ 1 ಮುಷ್ಟಿ. ಹೀಗೆ ಕಲಡ್ತಾ ಇರಬೇಕು ದಪ್ಪಗಾಗೋ ತನಕ. ದಪ್ಪಗಾಗ್ತಾ ಬಂತು. ಆಗಿದೆ, ಇದು ಸ್ವಲ್ಪ ತಂಪಗಾಗಲಿ. ಉಂಡೆ ಕಟ್ಲಿಗೆ ಸ್ವಲ್ಪ ಸ್ವಲ್ಪ ತಗೊಳ್ತೇನೆ. ಇದು ಚಿಕ್ಕ ಉಂಡೆ ಮಾಡಬೇಕು. ಇಷ್ಟು ಚಿಕ್ಕ ಸಾಕು. ಆಗಿದೆ, ಇದು ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಬೇಯಲಿ ಇದು ಮೀಡಿಯಮ್ ಉರಿಯಲ್ಲಿ. ಆಗಿದೆ, ಇದು ಬಂದ್ ಮಾಡ್ತೇನೆ. ಮಸಾಲೆ ರುಬ್ಬುವ. ಈಗ ಒಣಮೆಣಸು ಇಷ್ಟು ತೊಗೊಂಡಿದ್ದೇನೆ. ಇದು ಹುರಿದಿಟ್ಟಿರೋದು ಒಣಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ ಬೀಜ. ಕಾಯಿ 1-2 ಮುಷ್ಟಿ ತಗೊಂಡಿದ್ದೇನೆ. ಸ್ವಲ್ಪ ಹುಣಸೆಹಣ್ಣು. ಇವನ್ನೆಲ್ಲ ರುಬ್ತೇನೆ. ಬೆಲ್ಲ ಬೇಡ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಡ್ತೇನೆ. ಸಾಸಿವೆ, ಕರಿಬೇವಿನ ಸೊಪ್ಪು, ರುಬ್ಬಿಟ್ಟ ಮಸಾಲೆ ಸೇರಿಸ್ತೇನೆ. ನೀರು ಸೇರಿಸ್ತೇನೆ. ನಾನು ಒಗ್ಗರಣೆಗೆ ನೀರುಳ್ಳಿ ಸೇರಿಸಿಲ್ಲ. ಇದು ಅರ್ಧ ಬೆಂದ ಮೇಲೆ, ಮಸಾಲೆ ಕುದ್ದ ಮೇಲೆ ಆಮೇಲೆ ಸೇರಿಸ್ತೇನೆ. ಅರಿಶಿನ, ಬೆಲ್ಲ, ರುಚಿ ತಕ್ಕಷ್ಟು ಉಪ್ಪು. ಕುದಿಲಿ, ಇದು ಕುದೀತಾ ಇದೆ. ಈಗ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಇಷ್ಟಪಡದಿದ್ದವರು ಸ್ಕಿಪ್ ಮಾಡ್ಬೋದು, ಆದರೆ ಈರುಳ್ಳಿ ಹಾಕಿದರೆ ಚೆನ್ನಾಗಿರ್ತದೆ. ಆಗಿದೆ, ಇದು ಬಂದ್ ಮಾಡ್ತೇನೆ. ಈಗ ಪ್ಲೇಟಿಗೆ ಸೆಟ್ ಮಾಡುವ. ಫಸ್ಟ್ ಬೌಲಿಗೆ ಹಾಕ್ಕೊಳ್ತೇನೆ. ಇದು 2 ನಿಮಿಷ ಹೀಗೆ ಇಟ್ಬಿಡಬೇಕು, ಸೆಟ್ ಆಗ್ತದೆ.